ಕತಾರ್ ರಾಜಧಾನಿ ದೋಹಾ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ದೋಹಾದ 3 ಕಡೆ ಭಾರಿ ಸ್ಫೋಟವಾಗಿರುವಂತದ್ದು ಕತಾರ್ ಶೇಕ್ ಆಗ್ತಾ ಇದೆ. ನೋಡಿ ಇರಾನ್ ಯಾವ ರೀತಿಯಾಗಿ ಅಟ್ಯಾಕ್ಗೆ ಮುಂದಾಗಿದೆ ಅಂತ ನಾವಿಲ್ಲಿ ನೋಡಿದ್ರೆ, ಕತಾರ್ ರಾಜಧಾನಿ ದೋಹಾ ಮೇಲೆ ಇರಾನ್ ಅಟ್ಯಾಕ್. ದೋಹಾದ 3 ಕಡೆ ಭಾರಿ ಸ್ಫೋಟ, ಕತಾರ್ ಶೇಕ್ ಆಗ್ತಾ ಇದೆ. ಭಾರಿ ಸ್ಫೋಟದಿಂದ ಅಪಾರ ಸಾವು ನೋವು ಶಂಕೆ ವ್ಯಕ್ತವಾಗಿರುವಂತದ್ದು. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ದೇಶ ಕೊತ್ತ ಅಂತ ಕುದಿತಾ ಇದೆ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ. ಕತಾರ್ ರಾಜಧಾನಿ ದೋಹಾದ 3 ಕಡೆ ಭಾರಿ ಸ್ಫೋಟವಾಗಿರುವಂತದ್ದು. ಅಮೆರಿಕ ರಾಯಭಾರ ಕಚೇರಿ ಸುತ್ತಮುತ್ತಲಿನ ಜನ ಸ್ಥಳಾಂತರಗೊಂಡಿದ್ದಾರೆ. ಮುನ್ನೆಚ್ಚರಿಕೆಯಿಂದ ಕಚೇರಿ ಸುತ್ತಮುತ್ತಲಿನ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕತಾರ್ ಆಡಳಿತ ಸೂಚನೆಯನ್ನ ನೀಡಿರುವಂತದ್ದು. ಕತಾರ್ ರಾಜಧಾನಿ ದೋಹಾ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ನೋಡಿ ಯುದ್ಧದ ತೀವ್ರತೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ. ದೋಹಾದ 3 ಕಡೆ ಭಾರಿ ಸ್ಫೋಟ, ಕತಾರ್ ಶೇಕ್ ಆಗ್ತಾ ಇದೆ. ಅಲ್ಲಿ ಭಾರಿ ಸ್ಫೋಟದಿಂದ ಅಪಾರ ಸಾವು ನೋವು ಆಗುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೀತಾ ಇರುವಂತದ್ದು. ನೋಡಿ ಒಂದ್ ಕಡೆ ಒಮನ್ ಮೇಲೆ ದಾಳಿಯನ್ನು ನಡೆಸ್ತು. ಅಂದ್ರೆ ಅಮೆರಿಕಾದ ಕಟ್ಟಡಗಳಿರುವಂತಹ ಪ್ರದೇಶಗಳು, ಅಮೆರಿಕಾದ ಒಂದಿಷ್ಟು ಕಚೇರಿಗಳಿರುವಂತಹ ಪ್ರದೇಶಗಳಾಗಿರ್ಬೋದು, ಇನ್ನು ಅಮೆರಿಕಾದ ತೈಲ ಟ್ಯಾಂಕರ್ಗಳಾಗಿರ್ಬೋದು, ಅವುಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ನೋಡಿ ಕತಾರ್ ರಾಜಧಾನಿ ದೋಹಾ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಅಮೆರಿಕ ರಾಯಭಾರ ಕಚೇರಿ ಸುತ್ತಮುತ್ತಲ ಜನ ಸ್ಥಳಾಂತರಕ್ಕೆ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕೆಯಿಂದ ಕಚೇರಿ ಸುತ್ತಮುತ್ತಲಿನ ಜನರು ಶಿಫ್ಟ್ ಆಗ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕತಾರ್ ಆಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಯಾವಾಗ ಎಲ್ಲಿ ಬಂದು ಮಿಸೈಲ್ ಬೀಳುತ್ತೆ, ಕ್ಷಿಪಣಿ ಎಲ್ಲಿ ದಾಳಿ ಮಾಡುತ್ತೆ, ಎಲ್ಲಿ ಡ್ರೋನ್ ದಾಳಿ ನಡೆಯುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜನ ಸಹಿತ ಭಯಭೀತಗೊಂಡಿದ್ದಾರೆ. ಸೊ ಹಾಗಾಗಿ ಸ್ಥಳಾಂತರ ಮಾಡಬೇಕು. ಈಗೇನು ಕತಾರ್ ರಾಜಧಾನಿ ದೋಹಾ ಮೇಲೆ ಅಲ್ಲಿ ಅಟ್ಯಾಕ್ ನಡೀತಾ ಇದೆ. ಸೊ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕತಾರ್ನ ಆಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸುರಕ್ಷಿತ ಸ್ಥಳ ಅಂತ ಅಂದ್ರೆ ಎಲ್ಲಿ ಹೋಗ್ತಾರೆ? ಇಡೀ ದೇಶಾದ್ಯಂತ ಅಲ್ಲಿ ಈ ರೀತಿಯಾದಂಥ ಯುದ್ಧಗಳು ನಡೀತಾ ಇದೆ. ಎಲ್ಲಿ ಹೋದ್ರೂ ಸಹಿತ ಎಲ್ಲಿ ಯಾವಾಗ ಬಾಂಬ್ ಹಾಕ್ತಾರೋ ಅನ್ನುವಂಥ ಟೆನ್ಷನ್ ಜನಗಳಿಗೆ ಹೆಚ್ಚಾಗಿರುವಂಥದ್ದು. ಸೊ ನೋಡಿ ಕತಾರ್ವರೆಗೂ ಹೋಗಿದ್ದಾರೆ. ಕತಾರ್ನ ಅಂದ್ರೆ ದೋಹಾ ಮೇಲೆ ಅಲ್ಲಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇರಾನ್ ಹೇಳಿರುವಂಥದ್ದು, ಇರಾನ್ ಪ್ರತಿರೋಧ ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದಕ್ಕೆ ಸರಿಯುವ ಮಾತೇ ಇಲ್ಲ. ಆ ರೀತಿಯಾಗಿ ದಾಳಿ ನಡೆಸ್ತಾ ಇದೆ. ನೋಡಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಇರಾನ್ ಒಂದು ದೇಶದ ಮೇಲೆ ನಡೆಸ್ತಾ ಇದ್ರೆ, ಇರಾನ್ ಅಲ್ಲಿ ಯಾವುದಕ್ಕೂ ಜಗ್ಗದೆ ನೀವು ಎಷ್ಟು ಜನ ಬರ್ತೀರಾ, ಬರೀ ಎಷ್ಟು ಅಲ್ಲಿ ಜಂಟಿಯಾಗಿ ದಾಳಿ ಆಗ್ಲಿ, ಬಟ್ ನಾವು ಹಿಂದಕ್ಕೆ ಕಾಲಿಡುವಂತಹ ಮಾತೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇದೀಗ ಯುದ್ಧವನ್ನ ಸಾರ್ತಾ ಇದೆ. ದೋಹಾ ಮೇಲೆ ಇದೀಗ ಇರಾನ್ ದಾಳಿಯನ್ನ ಮಾಡಿರುವಂತದ್ದು. ಸೊ ಅಲ್ಲಿರುವಂತಹ ಜನಗಳಿಗೆ ಸುರಕ್ಷಿತವಾದ ಜಾಗಕ್ಕೆ ತೆರಳಿ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರಂತೆ. ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೆ ಯಾರಿಗ್ ಗೊತ್ತು? ಸುರಕ್ಷಿತ ಜಾಗ ಅಂತಂದ್ರೆ ಯಾವ ಜಾಗಕ್ಕೆ ಅಲ್ಲಿ ಹೋಗ್ಬೇಕು ಜನ? ಆ ಒಂದು ಗೊಂದಲದಲ್ಲಿ ಇರುವಂತದ್ದು, ಭಯದಲ್ಲಿರುವಂಥದ್ದು, ಪ್ರಾಣ ಭಯದಲ್ಲಿದ್ದಾರೆ. ಯಾಕಂದ್ರೆ ಈ ಯುದ್ಧದಲ್ಲಿ ಚಿಕ್ಕ ಮಕ್ಕಳು ಅಂತ ಅಲ್ಲ, ಚಿಕ್ಕ ಪುಟ್ಟ ಮಕ್ಕಳು ಅಂತ ಅಲ್ಲ, ಹೆಣ್ಣು ಮಕ್ಕಳು ಅಂತ ಅಲ್ವಾ, ಯಾರ ಇದ್ರು ಸಹಿತ ಉಡಿಸ್ ಮಾಡುವಂಥದ್ದು ಅಲ್ಲಿರುವಂಥದ್ದು. ಇಸ್ರೇಲ್ ಮಾಡಿದ್ದು ಕೂಡ ಅದನ್ನೇ. ಇಸ್ರೇಲ್ ಸಹಿತ ಇರಾನ್ನ ಶಾಲೆಯ ಮೇಲೆ ದಾಳಿ ಮಾಡಿ ಚಿಕ್ಕ ಮಕ್ಕಳನ್ನ ಅಲ್ಲಿ ಹತ್ಯೆಗೈತು. ಇದೀಗ ಇರಾನ್ ಸಹಿತ ಅದೇ ರೀತಿಯಾಗಿ ಧಾರ್ಮಿಕ ಪದ್ಧತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ನು ಎಲ್ಲಿ ಆರ್ಥಿಕ ನಷ್ಟ ಬೀಳುತ್ತೋ ಈ ದೇಶಗಳಿಗೆ ಅಲ್ಲಿ ಹೊಡಿತಾ ಇದೆ.